ಎಲ್ಲ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು. ಈ ದಿನ ನಾನು 9ನೇ ತರಗತಿಯ ಸೇತುಬಂಧ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಅಪೇಕ್ಷಿತ ಕಲಿಕಾ ಫಲಗಳು, ಅದಕ್ಕೆ ಸಂಬಂಧಿಸಿದಂಗೆ ಪೂರ್ವ ಸಾಮರ್ಥ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆ, ಸಾಫಲ್ಯ ಪರೀಕ್ಷೆ ಮತ್ತು ಅದರ ಉತ್ತರ ಪತ್ರಿಕೆ ಹೇಗಿದೆ ಅಂತ ಹೇಳೋಣ ಅಂತ ಬಂದಿದ್ದೀನಿ. ಬನ್ನಿ, ಆ ಕಲಿಕಾ ಫಲಗಳು ಯಾವ್ಯಾವುದು ಅಂತ ನೋಡ್ತಾ ಹೋಗೋಣ. DSCRT ಮಾರ್ಗದರ್ಶನದಂತೆ 9ನೇ ತರಗತಿ ಸೇತುಬಂಧ 2026-27ಕ್ಕೆ ಸಂಬಂಧಿಸಿದಂತೆ ಅಪೇಕ್ಷಿತ ಕಲಿಕಾ ಫಲಗಳು ಯಾವ್ಯಾವುದು ಅಂತ ನೋಡ್ತಾ ಹೋಗೋಣ. 1ನೇ ಅಪೇಕ್ಷಿತ ಕಲಿಕಾ ಫಲ, 4 ಅಂಕಿಗಳವರೆಗಿನ ಸಂಖ್ಯೆಗಳನ್ನು ಓದುವುದು, ಬರೆಯುವುದು ಮತ್ತು ಅರ್ಥೈಸಿಕೊಳ್ಳುವುದು. ಸೊ ಇದು FLNಗೆ ಸಂಬಂಧಿಸಿದಂಥ ಅಪೇಕ್ಷಿತ ಕಲಿಕಾ ಫಲ ಆಗಿದೆ. ನಾನು ಈ ಒಂದು ಅಪೇಕ್ಷಿತ ಕಲಿಕಾ ಫಲವನ್ನು 10N ನ್ಯೂಮರಸಿ 10ಕ್ಕೆ ತಗೊಂಡಿದ್ದೀನಿ. ಈ ಒಂದು ಕಲಿಕಾ ಫಲದಿಂದ ಒಂದು ಪ್ರಶ್ನೆಯನ್ನು ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ತೆಗಿಬೇಕಾಗುತ್ತೆ. 2ನೇ ಕಲಿಕಾ ಫಲ, ಕನಿಷ್ಠ 4 ಅಂಕಿಗಳವರೆಗಿನ ಸಂಖ್ಯೆಗಳ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರದ ಲೆಕ್ಕಗಳನ್ನು ಮಾಡುವುದು. ಇದು ಸಹ FLNಗೆ ಸಂಬಂಧಿಸಿದಂಥ ಪ್ರಶ್ನೆ. FLN 12ಕ್ಕೆ ಸಂಬಂಧಿಸಿದ್ದು. ಈ ಒಂದು ಕಲಿಕಾ ಫಲದಿಂದ ಒಂದು ಪ್ರಶ್ನೆಯನ್ನು ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ತೆಗಿಬೇಕಾಗತ್ತೆ. ಮುಂದಿಂದು ಗಣಿತದ ಮೂಲ ಕ್ರಿಯೆಗಳನ್ನು ಬಳಸಿ ವಾಕ್ಯ ರೂಪದ ಲೆಕ್ಕಗಳನ್ನು ಬಿಡಿಸುವುದು ಅಂತ ಇದೆ. ಇದು ಅಷ್ಟೇ FLNಗೆ ಸಂಬಂಧಿಸಿದಂಥ ಪ್ರಶ್ನೆ. ಈ ಒಂದು ಕಲಿಕಾ ಫಲದಿಂದ ಒಂದು ಪ್ರಶ್ನೆಯನ್ನು ನಾವು ತೆಗಿಬೇಕು. ನಿತ್ಯ ಜೀವನದಲ್ಲಿ ಗಣಿತದ ಕ್ರಿಯೆಗಳನ್ನು ಅನ್ವಯಿಸುವುದು, ಅದರಲ್ಲಿ ಸಮಯ, ಹಣ, ಉದ್ದ ಮತ್ತು ದತ್ತಾಂಶಗಳು ಬರೋ ಥರ ಆ ಲೆಕ್ಕಗಳನ್ನು ನಾವು ನೋಡ್ಕೋಬೇಕಾಗುತ್ತೆ. ಈ ಒಂದು ಕಲಿಕಾಫಲ ಸಹ FLNಗೆ ಸಂಬಂಧಿಸಿದಾಗಿದೆ. ಇದನ್ನು ನಾನು 15N ಅಂತ ಕರ್ಕೊಂಡಿದ್ದೀನಿ ಪ್ರಶ್ನೆ ಸಂಖ್ಯೆ. ಇದರಿಂದ ಒಂದು ಪ್ರಶ್ನೆಯನ್ನು ನಾವು ತೆಗಿಬೇಕಾಗತ್ತೆ. ಇದು ಮೊದಲ 4 ಈ 4 ಅಪೇಕ್ಷಿತ ಕಲಿಕಾ ಫಲಗಳು FLNಗೆ ಸಂಬಂಧಿಸಿದ್ದು. 5ರಿಂದ 10ರವರೆಗಿನ ಕಲಿಕಾ ಫಲಗಳು ವಿಷಯಕ್ಕೆ ಸಂಬಂಧಿಸಿದಾಗಿದೆ. ಸೊ 5ನೇ ಕಲಿಕಾ ಫಲ ಯಾವುದು ಅಂತ ನೋಡ್ತಾ ಹೋಗೋಣ. ವಿತರಣಾ ನಿಯಮವನ್ನು ಬಳಸಿ ಗುಣಲಬ್ಧಗಳನ್ನು ವಿಸ್ತರಿಸುತ್ತಾರೆ ಮತ್ತು ಸೂಕ್ತ ನಿತ್ಯ ಸಮೀಕರಣಗಳನ್ನು ಬಳಸಿ ಸಮಸ್ಯೆಗಳನ್ನು ಬಿಡಿಸುತ್ತಾರೆ. ಈ ಒಂದು ಕಲಿಕಾ ಫಲದಿಂದ ಒಂದು ಪ್ರಶ್ನೆ ತಗೋಬೇಕು ನಾವು. ಮುಂದಿನ ಕಲಿಕಾಫಲ, ಘಾತಾಂಕಗಳ ನಿಯಮಗಳು ಮತ್ತು ಅವಿಭಾಜ್ಯ ಅಪವರ್ತನೀಕರಣವನ್ನು ಅನ್ವಯಿಸುತ್ತಾರೆ. ಇದಕ್ಕೂ ಒಂದು ಪ್ರಶ್ನೆ ನಾವು ತಗೋಬೇಕು. ಇದರಿಂದನೂ ಸಮಾಂತರ ಚತುರ್ಭುಜಗಳ ಗುಣಲಕ್ಷಣಗಳನ್ನು ಪರೀಕ್ಷಿಸುತ್ತಾರೆ ಮತ್ತು ಚತುರ್ಭುಜಗಳ ಕೋನಗಳ ಮೊತ್ತದ ಗುಣಲಕ್ಷಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಬಿಡಿಸುತ್ತಾರೆ. ಈ ಒಂದು ಕಲಿಕಾಫಲಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆಯನ್ನು ನಾವು ತೆಗಿಬೇಕಾಗುತ್ತೆ. ಮುಂದಿನದಾಗಿ ವರ್ಗ, ಘನ, ವರ್ಗಮೂಲ ಮತ್ತು ಘನಮೂಲಗಳನ್ನು ವಿವಿಧ ವಿಧಾನಗಳಲ್ಲಿ ಕಂಡುಹಿಡಿಯುತ್ತಾರೆ ಮತ್ತು ದೈನಂದಿನ ಜೀವನದಲ್ಲಿ ಅನ್ವಯಿಸುತ್ತಾರೆ. ಇದರಿಂದನೂ ಒಂದು ಪ್ರಶ್ನೆ ತೆಗಿಬೇಕು ನಾವು. ಮುಂದಿನ ಒಂದು ಕಲಿಕಾಫಲ, ಬಾಧ್ಯತೆಯ ನಿಯಮಗಳನ್ನು 2ರಿಂದ 11ರವರೆಗೆ ಬಳಸಿ ಸಮಸ್ಯೆಗಳನ್ನು ಮತ್ತು ಕ್ರಿಪ್ಟಾರಿದಮ್ಗಳನ್ನು ಬಿಡಿಸುತ್ತಾರೆ. ಈ ಒಂದು ಕಲಿಕಾಫಲದಿಂದಲೂ ಸಹ ನಾವು ಒಂದು ಪ್ರಶ್ನೆ ತೆಗಿಬೇಕಾಗುತ್ತೆ. ಕೊನೆಯ ಕಲಿಕಾಫಲ 9ನೇ ತರಗತಿಗೆ ಸಂಬಂಧಿಸಿದಂತೆ ಜ್ಯಾಮಿತೀಯ ಆಕಾರಗಳಲ್ಲಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯುತ್ತಾರೆ. ವಿವಿಧ ಚತುರ್ಭುಜಗಳನ್ನು ರಚಿಸಿ ಅವುಗಳ ಗುಣಲಕ್ಷಣಗಳನ್ನು ಪರಿಶೀಲಿಸುತ್ತಾರೆ. ಸೊ ಒಟ್ಟಾರೆಯಾಗಿ 10 ಅಪೇಕ್ಷಿತ ಕಲಿಕಾಫಲಗಳು 9ನೇ ತರಗತಿಯಲ್ಲಿ ಇರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಈ ಎಲ್ಲ ಅಪೇಕ್ಷಿತ ಕಲಿಕಾಫಲಗಳನ್ನು ಬಳಸ್ಕೊಂಡು ನಾವೀಗ ಪೂರ್ವ ಸಾಮರ್ಥ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ತೆಗೆಯೋದು ಅಂತ ನೋಡ್ತಾ ಹೋಗೋಣ. ಸೊ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನಾನು ತೆಗೆದಿರ್ತಕ್ಕಂಥದ್ದು. ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ತರಗತಿ 9 ವಿಷಯ ಗಣಿತ. ಇದಕ್ಕೆ ಕೊಟ್ಟಿರ್ತಕ್ಕಂಥ ನಿಗದಿ ಮಾಡಿರ್ತಕ್ಕಂಥ ಸಮಯ 40 ನಿಮಿಷಗಳಾಗಿದೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 1ನೇ ಕಲಿಕಾಫಲಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ, 2026 ಈ ಸಂಖ್ಯೆಯನ್ನು ಅಂಕಿಗಳಲ್ಲಿ ಬರೆಯಿರಿ. ಮುಂದಿಂದು 2564 ಪ್ಲಸ್ 3968 ಪ್ಲಸ್ 1009 ಇದರ ಬೆಲೆ ಏನು ಅಂತ ಕೇಳಿದ್ದೀನಿ. ಮುಂದಿಂದಾಗಿ ಒಂದು ಶಾಲೆಯಲ್ಲಿ 3450 ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ 1235 ಹುಡುಗರು ಇದ್ದರೆ ಹುಡುಗಿಯರ ಸಂಖ್ಯೆ ಎಷ್ಟು? ಇದು ಹೇಳಿಕೆ ರೂಪದ ಪ್ರಶ್ನೆ. ಮುಂದಿನ ಕ್ವಶನ್,
ಒಂದು ಸೈಕಲ್ ಬೆಲೆ ರು 4800 ಆದರೆ 15 ಸೈಕಲ್ಗಳ ಬೆಲೆ ಎಷ್ಟು? ಇಲ್ಲಿ ನಾವು ಗುಣಾಕಾರ ಮಾಡಬೇಕಾಗುತ್ತೆ. ಸೊ ಮುಂದಿನ ಪ್ರಶ್ನೆ ವಿತರಣಾ ನಿಯಮಕ್ಕೆ ಸಂಬಂಧಿಸಿದಂಗೆ 123 × 52 ಇದನ್ನು ವಿತರಣಾ ನಿಯಮ ಬಳಸಿ ಬಿಡಿಸಿರಿ ಅಂತ ಕೇಳಿದ್ದೀನಿ. ನೆಕ್ಸ್ಟ್ 144ರ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಯಿರಿ ಅಂತ ಒಂದು ಪ್ರಶ್ನೆ ಹಾಕಿದ್ದೀನಿ. ಮುಂದಿನ ಪ್ರಶ್ನೆ, ಒಂದು ಚತುರ್ಭುಜದ 3 ಕೋನಗಳು ಕ್ರಮವಾಗಿ 50 ಡಿಗ್ರಿ, 120 ಡಿಗ್ರಿ, 80 ಡಿಗ್ರಿ ಆದರೆ ಉಳಿದ ಒಂದು ಕೋನದ ಅಳತೆ ಎಷ್ಟು? ಹಾಗೆ ಮುಂದಿನ ಪ್ರಶ್ನೆ, 1024ರ ವರ್ಗಮೂಲವನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಮತ್ತೊಂದು 1461 ಈ ಸಂಖ್ಯೆ 3ರಿಂದ ಭಾಗವಾಗುತ್ತದೆಯೇ? ಪರೀಕ್ಷಿಸಿ. ಆಯತದ 2 ಗುಣಲಕ್ಷಣಗಳನ್ನು ಬರೆಯಿರಿ. ಸೊ ಈ ರೀತಿ ನಾನು 10 ಕಲಿಕಾ ಫಲಗಳಿಗೆ ಸಂಬಂಧಿಸಿದಂಗೆ 10 ಪ್ರಶ್ನೆಗಳನ್ನು ನಾನು ಪೂರ್ವ ಸಾಮರ್ಥ್ಯ ಪರೀಕ್ಷೆಗೆ ತಗೊಂಡಿದ್ದೀನಿ. ಸೊ ಇದ್ರದ್ದು ಉತ್ತರ ಪತ್ರಿಕೆ ಇದೆ. ಇದೇನು ಬೇಕಾಗೋದಿಲ್ಲ ಅನಿಸುತ್ತೆ, ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಹಾಗೆ ಒಂದು ಸಾರಿ ಕಣ್ಣಾಡಿಸ್ಕೊಂಬಿಡಿ. ಒಂದನೇ ಪ್ರಶ್ನೆಗೆ ಉತ್ತರ, 2ನೇದು, 3ನೇದಕ್ಕೆ ಆನ್ಸರು, 4ನೇದು, 5ನೇದು, 6, 7ನೇ ಪ್ರಶ್ನೆಗೆ ಉತ್ತರ, ಹಾಗೆ 8ನೇ ಪ್ರಶ್ನೆದು, 9ನೇ ಪ್ರಶ್ನೆಗೆ, 10ನೇ ಪ್ರಶ್ನೆಗೆ ಉತ್ತರ. ಈ ರೀತಿ ಉತ್ತರ ಪತ್ರಿಕೆಯನ್ನು ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಇದು 9ನೇ ತರಗತಿಯ ಪೂರ್ವ ಸಾಮರ್ಥ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆ. ಮುಂದೆ ಹೋಗೋಣ. ಈಗ ನಾವು 9ನೇ ತರಗತಿಯ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಯಾವ ಥರ ಇದೆ ಅಂತ ನೋಡ್ತಾ ಹೋಗೋಣ. ತರಗತಿ 9 ವಿಷಯ ಗಣಿತ. ಇದಕ್ಕೂ ಅಷ್ಟೇ ಸಮಯ 40 ನಿಮಿಷಗಳನ್ನು ನಾವು ನಿಗದಿಪಡಿಸಿರ್ತೇವೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 1ನೇ ಪ್ರಶ್ನೆ, ಒಂದನೇ ಕಲಿಕಾ ಫಲ ಜೊತೆಗೆ ಇದು FLNಗೂ ಕೂಡ ಸಂಬಂಧಿಸಿದ್ದಾಗಿದೆ. 24,209 ಈ ಸಂಖ್ಯೆಯನ್ನು ಅಕ್ಷರದಲ್ಲಿ ಬರೆಯಿರಿ. ಸೊ ನೆಕ್ಸ್ಟ್ 2ನೇ ಪ್ರಶ್ನೆ, 5,641 ಪ್ಲಸ್ 4,165 ಮೈನಸ್ 1,543ರ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದೀನಿ. ನೆಕ್ಸ್ಟ್ ಮತ್ತೊಂದು, ಒಂದು ಗ್ರಾಮದಲ್ಲಿ 4,345 ಜನರಿದ್ದಾರೆ. ಅವರಲ್ಲಿ 2,358 ಪುರುಷರು ಇದ್ದರೆ ಸ್ತ್ರೀಯರ ಸಂಖ್ಯೆ ಎಷ್ಟು ಅಂತ ಒಂದು ಪ್ರಶ್ನೆ ಕೇಳಿದ್ದೀನಿ. ನೆಕ್ಸ್ಟ್ 4ನೇ ಪ್ರಶ್ನೆ, 8 ಪುಸ್ತಕಗಳ ಬೆಲೆ ರು 328 ಆದರೆ ಪ್ರತಿ ಪುಸ್ತಕದ ಬೆಲೆ ಎಷ್ಟು? ಸೊ ಇದು 4ನೇ ಪ್ರಶ್ನೆ. 5ನೇ ಪ್ರಶ್ನೆ ವಿತರಣಾ ನಿಯಮಕ್ಕೆ ಸಂಬಂಧಿಸಿದ್ದು. 65 × 21 ವಿತರಣಾ ನಿಯಮ ಬಳಸಿ ಬಿಡಿಸಿ. 64ರ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಯಿರಿ. ಮುಂದಿಂದು ಅಭಿಮುಖ ಬಾಹುಗಳು ಸಮವಾಗಿರುವ ಚತುರ್ಭುಜಗಳನ್ನು ಹೆಸರಿಸಿ. ನೆಕ್ಸ್ಟ್ 625ರ ವರ್ಗಮೂಲವನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 8,460 ಈ ಸಂಖ್ಯೆ 5ರಿಂದ ಭಾಗವಾಗುತ್ತದೆಯೇ? ಪರೀಕ್ಷಿಸಿ. ಕೊನೆಯ ಪ್ರಶ್ನೆ, ಚತುರ್ಭುಜದ ವಿಧಗಳನ್ನು ಚಿತ್ರಸಹಿತ ಹೆಸರಿಸಿರಿ. ಇದು ನಾನು ಸಾಫಲ್ಯ ಪರೀಕ್ಷೆಗೆ ತಗೊಂಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ. ಅದಕ್ಕೆ ಸಂಬಂಧಿಸಿದಂತೆ ಉತ್ತರ ಪತ್ರಿಕೆ ಕೂಡ ರೆಡಿಯಾಗಿದೆ. ಇದನ್ನೇನು ನಾನು ಎಕ್ಸ್ಪ್ಲೈನ್ ಮಾಡೋದಿಲ್ಲ, ಹಾಗೆ ಒಂದು ಸಾರಿ ಕಣ್ಣಾಡಿಸ್ಕೊಂಬಿಡಿ.